ರಾಜ್ಯ ರಾಜಕೀಯದಲ್ಲಿ ಮತ್ತೆ ಶುರುವಾಯಿತು ಪೋಸ್ಟರ್ ವಾರ್. ನಿನ್ನೆ ದೇವೇಗೌಡರ ಆಸ್ತಿ ವಿವರದ ಫ್ಲೆಕ್ಸ್ ಹಾಕಿ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ರು. ಇವತ್ತು ಜೆಡಿಎಸ್ನಿಂದ ಫ್ಲೆಕ್ಸ್ ಕರಪತ್ರಗಳನ್ನ ಹಾಕಿ ತಿರುಗೇಟು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಕಾಂಗ್ರೆಸ್ಗೆ ಜೆಡಿಎಸ್ ಕಾರ್ಯಕರ್ತರು ಈ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಾದಯಾತ್ರೆ ಸಮಾರೋಪ ಸಮಾವೇಶದ ವೇಳೆ ಜೆಡಿಎಸ್ ನಾಯಕರು ಈ ರೀತಿಯ ಪೋಸ್ಟರ್ಗಳನ್ನ ಹಾಕಿದ್ದಾರೆ. ಮುಡಾ ಹಾಗೂ ವಾಲ್ಮೀಕಿ ಹಗರಣದ ಬಗ್ಗೆ ಫ್ಲೆಕ್ಸ್ ಹಾಕಿದ್ದಾರೆ. ನಿನ್ನೆ ದೇವೇಗೌಡರ ಆಸ್ತಿಯ ವಿವರದ ಬಗ್ಗೆ ಫ್ಲೆಕ್ಸ್ ಹಾಕುವ ಮೂಲಕ ಜನರ ಗಮನ ಸೆಳೆಯುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಲೀಡರ್ಸ್ ಮಾಡಿದ್ರು. ಇವತ್ತು ಜೆಡಿಎಸ್ ನಾಯಕರು ಕಾರ್ಯಕರ್ತರೇನಿದ್ದಾರೆ ಸರ್ಕಾರದ ವಿರುದ್ಧ ಈ ರೀತಿಯ ಪೋಸ್ಟರ್ ಅಥವಾ ಫ್ಲೆಕ್ಸ್ ಹಾಕುವ ಮೂಲಕ ಸರ್ಕಾರಕ್ಕೆ ಮುಜುಗರ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಮುಡಾ ಹಾಗೂ ವಾಲ್ಮೀಕಿ ಹಗರಣದ ಬಗ್ಗೆ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಕರಪತ್ರಗಳನ್ನು ಕೂಡ ಹಾಕಿದ್ದಾರೆ. ಮುಡಾ ಹಾಗೂ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣದ ವಿವರವನ್ನ ಹಾಕೋದ್ರ ಮೂಲಕ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಕೊಂಡಿದೆ. ವಾಲ್ಮೀಕಿ ಆರೋಪದ ಪಟ್ಟಿ, ನಾಗೇಂದ್ರ ಹಾಗೂ ದದ್ದಲ್ ಬಗ್ಗೆ ಒಂದಷ್ಟು ವಿವರಗಳನ್ನ ಆ ಪೋಸ್ಟರ್ಗಳಲ್ಲಿ ಹಾಕಿದ್ದಾರೆ. ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ ಇದು, ಸಾಧ್ಯವಾದಷ್ಟು ದೋಚಕೋ ಅಂತೇಳಿ ಒಂದಷ್ಟು ವಾಕ್ಯಗಳನ್ನ ಬರೆದು ಫ್ಲೆಕ್ಸ್ ಮೂಲಕ ಅಲ್ಲಿ ಫ್ಲೆಕ್ಸ್ ಅನ್ನ ಅಳವಡಿಸಿದ್ದಾರೆ. ಆ ಮೂಲಕ ಸರ್ಕಾರದ ವಿರುದ್ಧ ಇರುವಂತಹ ಈ ವಾಲ್ಮೀಕಿ ಮಹರ್ಷಿ ಪ್ರಕರಣದ ಆರೋಪ ಇರ್ಬೋದು, ಹಗರಣದ್ದು, ಜೊತೆಗೆ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ವಿವರಗಳನ್ನ ಫ್ಲೆಕ್ಸ್ ಅಲ್ಲಿ ಹಾಕಿ ಕಾಂಗ್ರೆಸ್ ನಿನ್ನೆ ಮಾಡಿದಂತ ಫ್ಲೆಕ್ಸ್ ಪೋಸ್ಟರ್ ವಾರ್ ಏನಿದೆ ಅದಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನ ಜೆಡಿಎಸ್ನ ಕಾರ್ಯಕರ್ತರು ಇವತ್ತು ಮಾಡಿದ್ದಾರೆ. ನಿನ್ನೆ ದೇವೇಗೌಡರ ಆಸ್ತಿಯ ವಿವರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಫ್ಲೆಕ್ಸ್ ಹಾಕುವ ಮೂಲಕ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೂ ಕೂಡ ತಿರುಗೇಟು ಕೊಡಬೇಕು, ಅದೇ ರೀತಿಯಾಗಿ ದೇವೇಗೌಡರ ಆಸ್ತಿಯ ವಿವರವನ್ನ ತಿಳಿಸಬೇಕು ಅಂತ ಆ ರೀತಿ ಮಾಡಿದ್ರು. ಇವತ್ತು ಸರ್ಕಾರದ ವಿರುದ್ಧ ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ ಇದು ಅಂತೇಳಿ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು, ಅದರಲ್ಲೂ ಕೂಡ ಜೆಡಿಎಸ್ ಕಾರ್ಯಕರ್ತರು ಈ ರೀತಿಯಾಗಿ ಪೋಸ್ಟರ್ ಅನ್ನ ಅಳವಡಿಕೆ ಮಾಡಿದ್ದಾರೆ.